ಎಲ್ಲರಿಗೂ ನಮಸ್ಕಾರ. ಇವತ್ತು ರೂಪ ಅವ್ರದ್ದು ಹುಟ್ಟುಹಬ್ಬ. ರೂಪ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವ್ರು ನಿನಗೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ರೂಪ ವಿಶ್ ಯು ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು ಮಾ. ಮತ್ತು ಇನ್ನೊಂದು ವಿಷಯ, ನಿನ್ನೆ ಎಲ್ಲ ಯಾವ ಥರ ಸಪೋರ್ಟ್ ಮಾಡಿದ್ರಿ, ದಯವಿಟ್ಟು ಅದೇ ಥರ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ವೀಡಿಯೋಸ್ ಮಾಡ್ತೀನಿ. ನಿಮ್ಮ ಸಪೋರ್ಟು ನನಗೆ ಖಂಡಿತ ಬೇಕೇ ಬೇಕು. ಶೋಭಿತಾ, ನಾನು ಔಟ್ ಬರ್ತೀನಿ, ಹುಷಾರು. ಹಾಂ, ಮನೆ ಕಡೆ ಅತ್ತೆ ಬೇಗ ಬರ್ತಾರಂತೆ. ಹ್ಞೂ ಧನು, ಆಯಿತು. ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನಾನಾ ಈ ಮನೆ ಓನರು, ಪಮ್ಮಿ ಅಂತ, ಬಬ್ಲು ಅವರಮ್ಮ. ಪಮ್ಮಿ ಅಕ್ಕ, ಚೆನ್ನಾಗಿದ್ದೀರಕ್ಕ? ಯಾವಾಗಲೂ ಹೇಳ್ತಾ ಇರ್ತಾರೆ ವಿಜಯಣ್ಣ. ಹ್ಞೂ ಚೆನ್ನಾಗಿದ್ದೀನಪ್ಪ. ಎಲ್ಲಪ್ಪ ನಿಮ್ಮಪ್ಪ ಭದ್ರಪ್ಪ? ಹಾಂ, ಅವರ ಊರಿಗೆ ಹೋದ್ರು ಅಕ್ಕ. ಸಿಗಬೇಕು ಅವನು ನನ್ನ ಕೈಲಿ. ಏನು ಮಾಡ್ತೀನಂದರೆ ಅವನಂತೂ ಸುಮ್ಮನೆ ಬಿಡೋಣ ನಾನು. ನಮ್ಮಪ್ಪ ಏನು ಮಾಡಿದ್ರಕ್ಕ ಅಂತ ತಪ್ಪು? ಯಾಕೆ ನಮ್ಮ ಅಪ್ಪನ ಮೇಲೆ ಇಷ್ಟೊಂದು ದ್ವೇಷ ಕರೆಸ್ತಾ ಇದ್ದೀರಾ? ಹಾಂ, ನಮ್ಮಪ್ಪ ಏನು ಮಾಡಿದ್ನು ಅಂತ ಹೇಳ್ಬೇಕಾ? ಹಾಂ, ಹೇಳ್ಬೇಕೇನಪ್ಪ? ಹೇಳ್ತೀನಿ ಕೇಳು. ಇಲ್ಲೇ ನಮ್ಮ ಮನೆ ಪಕ್ಕನೇ ಒಂದು ಮನೆ ಇದೆ, ಬಾಡಿಗೆ ಮನೆ. ಆ ಬಾಡಿಗೆ ಮನೆಗೆ ಯಾವಳನ್ನ ಒಬ್ಬಳನ್ನ ಅನೈತಿಕ ಸಂಬಂಧ ಇಟ್ಕೊಂಡು ಅವಳನ್ನ ತಂದು ಆ ಮನೇಲಿ ಇಟ್ಕೊಂಡಿದ್ದ, ಆಯಿತಾ? ಅವ್ರ ಮನೆಗೆ ಯಾವಾಗಲೂ ಬರ್ತಾ ಇದ್ದ. ಹೋಗಿ ಬರ್ತಾ ನನ್ನ ಗಂಡ ಪರಿಚಯ ಆದ. ಏನು ಮಾಡ್ದ? ನಾನು ಬಡ್ಡಿ ದುಡ್ಡು ವ್ಯವಹಾರ ನಡೆಸ್ತಾ ಇದ್ದೀನಿ. ಹಾಂ, ಒಳ್ಳೆಯವ್ರಿಗೆ ಬಡ್ಡಿ ಕೊಡ್ತೀನಿ, ಅದರಿಂದ ನಿಮ್ಗೆ ತುಂಬ ಲಾಭ ಬರುತ್ತೆ, ಆರಾಮಾಗಿ ಮನೇಲಿ ಕೂತ್ಕೊಂಡು ತಿನ್ಬೋದು ಅಂತ ನನ್ನ ಗಂಡನ ತಲೆ ಕೆಡ್ಸಿದ್ದಾನೆ. ನನ್ನ ಗಂಡ ಮೊದಲೇ ಮಹಾ ಸೋಂಬೇರಿ ನನ್ನ ಮಗ. ಅವನೇನು ಮಾಡ್ದ? ಮನೇಲಿರೋ ಬರೋ ದುಡ್ಡೆಲ್ಲ ತೊಗೊಂಡೋಗಿ ಹತ್ತತ್ರ 80 ಲಕ್ಷ ರೂಪಾಯಿ. ನಮ್ಮಪ್ಪ ಅನೈತಿಕ ಸಂಬಂಧ ಇಟ್ಕೊಂಡಿದ್ರಾ? ಇಲ್ಲ ಪಮ್ಮಿ ಅಕ್ಕ, ಈ ವಿಷಯ ನಾನು ನಂಬಲ್ಲ. ನಮ್ಮಪ್ಪ ಯಾವತ್ತೂ ಯಾವ ಹೆಣ್ಮಕ್ಳ ಜೊತೆ ಮಾತಾಡಿದ್ದು ನಾನು ನೋಡಿಲ್ಲ. ಬಡ್ಡಿಗೆ ದುಡ್ಡು ಕೊಡ್ತಾರೆ, ಹೋಗಿ ಅವ್ರ ಮೇಲೆ ಜಗಳ ಮಾಡ್ತಾರೆ, ಅದು ನಾನು ಒಪ್ಕೊತೀನಿ. ಆದರೆ ಈ ಥರ ಕೆಟ್ಟ ಸಂಬಂಧ ಎಲ್ಲ ಇಟ್ಕೊಳ್ಳೋಷ್ಟು ಇದೆಲ್ಲ ನಮ್ಮಪ್ಪ. ನೀವು ಯಾರು ನೋಡಿದ್ರೋ ಏನೋ, ಆ ಥರ ಎಲ್ಲ ನಮ್ಮಪ್ಪ ಮಾಡಲ್ಲ. ನಮಗೂ ಅದೇ ಥರನಪ್ಪ, ನಮಗೂ ಅದೇ ಥರನೇ ನಂಬಿಸಿದ್ದು. ನಮ್ಮ ಮನೆಗೆ ಬರೋದು, ಟಿಫನ್ ಮಾಡೋದು, ಕಾಫಿ ಕುಡಿಯೋದು, ಹಾಂ, ಅದೇ ಥರನೇ ನಮ್ಮನ್ನು ನಂಬಿಸಿ ಅರ್ಧ ರಾತ್ರಿಯಲ್ಲಿ ಕತ್ಕೊಯ್ತಿದ್ದು ನಿಮ್ಮಪ್ಪ. 80 ಲಕ್ಷ ರೂಪಾಯಿ ತೊಗೊಂಡೋದ್ನಾ? ನನ್ನ ಗಂಡನಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ. ಬೇಡ, ಆ ವ್ಯವಹಾರಗಳೆಲ್ಲ ನಮ್ಗೆ ಇಷ್ಟ ಆಗಲ್ಲ, ನೀವು ಮಾಮೂಲಿ ಬಿಸ್ನೆಸ್ ಮಾಡ್ಕೊಂಡಿರಿ ಆರಾಮಾಗಿ ಅಂತ. ನಿಮ್ಮ ಅಪ್ಪನ ಮುಖಾಂತರನೇ ಎಲ್ಲರಿಗೂ 5-5 ಲಕ್ಷ, ನಿಮ್ಮ ಅಪ್ಪನೇ ಎಲ್ಲರ ಹತ್ರ ಕರ್ಕೊಂಡೋಗಿ ಒಬ್ಬೊಬ್ಬರಿಗೆ 5-5 ಲಕ್ಷ, 10 ಲಕ್ಷ, 6-6 ಲಕ್ಷ ಬಡ್ಡಿ ಕೊಡ್ಸಿದ್ದಾನೆ. ಬಡ್ಡಿ ಕೊಡ್ಸಿದ್ನಾ? ಹೇಳಿದ್ದಾನೆ, ಇವರೇ ಬರ್ತಾರಪ್ಪ ಬಡ್ಡಿ ತೊಗೊಂಡೋಗೋಕ್ಕೆ, ಇವ್ರಿಗೆ ಕೊಡಿ ಬಡ್ಡಿ ಅಂತ ಹೇಳ್ಬಿಟ್ಟು ಅವತ್ತು ಕೊಡ್ಸಿದ್ದಾನೆ. 1 ತಿಂಗಳಾದಮೇಲೆ ನನ್ನ ಗಂಡ ಅವ್ರ ಹತ್ರ ಬಡ್ಡಿ ಕೇಳಕ್ಕೆ ಹೋದ್ರೆ ಏನು ಹೇಳಿದ್ದಾನೆ ಗೊತ್ತಾ ಅವ್ರಿಗೆಲ್ಲನೂ? ಹಾಂ, ನೀವೇನೋ ಬಡ್ಡಿಗೆ ದುಡ್ಡು ಕೊಡಲ್ಲಂತೆ, ನಿಮ್ಮ ಮನೇಲಿ ಗಲಾಟೆ ಮಾಡ್ತಾ ಇದ್ದಾರಂತೆ ಅಂತೇಳಿ ಆವತ್ತೇ ಭದ್ರಪ್ಪ ಬಂದು ಇಸ್ಕೊಂಡು ಹೊರಟೋದ ದುಡ್ಡು ಅಂತ. ಪ್ರತಿ ಒಬ್ಬರ ಹತ್ರ ಬಿಟ್ಟಿಲ್ಲ, ಎಲ್ಲರ ಹತ್ರ ತೊಗೊಂಡೋಗಿದ್ದಾನೆ ದುಡ್ಡು. ಆವತ್ತು ಹೋಗಿರೋ ಮನುಷ್ಯ ಇವತ್ತು ವಿಜಯ್ ಹೇಳಿದ್ಮೇಲೆ ಇನ್ನೂ ಬದುಕಿದ್ದಾನೆ ಅಂತ ಅಂದ್ಕೊಂಡು ಅಲ್ಲಿಂದ ಇಲ್ಲಿ ಓಡಿ ಬಂದಿದ್ದೀನಿ. 80 ಲಕ್ಷ ರೂಪಾಯಿ ಅದನ್ನು ಸಂಪಾದನೆ ಮಾಡಬೇಕಂತಂದರೆ ಎಷ್ಟೊಂದು ಕಷ್ಟ ಇದೆ ಗೊತ್ತಾ? ಹಾಂ, ಎಷ್ಟೊಂದು ನಂಬಿಕೆ ದ್ರೋಹಿ ನಿಮ್ಮಪ್ಪ. ನನ್ನ ಗಂಡನೂ ಮತ್ತು ನಮ್ಮ ಅಣ್ಣ ನಮ್ಮ ಮನೆ ಮಗನ ಥರ ಇದ್ದ. ನಮ್ಮ ದುಡ್ಡಿನ ವ್ಯವಹಾರ ಎಲ್ಲ ಫಸ್ಟಿಂದ ಅವನೇ ನೋಡ್ಕೊಂಬರ್ತಾ ಇದ್ದಿದ್ದು, ರಮೇಶ್ ಅಣ್ಣ ಅಂತ. ಹಾಂ, ಅವರಿಬ್ಬರು ಎಲ್ಲ ಒಂದು ಪ್ಲೇಸಲ್ಲಿ ಇದ್ದಾರಂತೆ, ಹೋಗಿ ಬರ್ತೀವಿ ಅಂತ ಹೋದವರು ಇವತ್ತಿಗೂ ಬಂದಿಲ್ಲ. ಇವತ್ತಿಗೂ ಬಂದಿಲ್ಲ. ಅವ್ರ ಕಾರ್ ಮಾತ್ರ ಆಕ್ಸಿಡೆಂಟ್ ಆಗಿ ಅಲ್ಲೆಲ್ಲೋ ರೋಡ್ ಸೈಡಲ್ಲಿ ಬಿದ್ದಿತ್ತು. ಆಕ್ಸಿಡೆಂಟ್ ಆದಮೇಲೆ ಎಲ್ಲೋದ್ರೋ ಏನಾದರೂ ಅಲ್ಲಿ ಡೆಡ್ ಬಾಡಿ ಏನೂ ಸಿಗಲಿಲ್ಲ ನಮಗೆ. ಕಾರ್ ಮಾತ್ರ ಬಿದ್ದಿತ್ತು ಅಲ್ಲಿ. ಏನಾದರೂ ಅಂತ ನಿಮ್ಮಪ್ಪ 80 ಲಕ್ಷ ದುಡ್ಡು ತೊಗೊಂಡೋಗಿದ್ದಕ್ಕೆ ತಾನೇ ಅವರಿಬ್ಬರಿಗೂ ಆಕ್ಸಿಡೆಂಟ್ ಆಗಿದ್ದು. ಹಾಂ, ಇಂಥ ನಂಬಿಕೆ ದ್ರೋಹ ಕೆಲಸ ಮಾಡ್ಬೋದಾ ನಿಮ್ಮಪ್ಪ? ನಮ್ಮಪ್ಪ ನಮಗೆ ಮೋಸ ಮಾಡಿ 80 ಲಕ್ಷ ದುಡ್ಡು ತೊಗೊಂಡೋಗಿ ನಮ್ಮಪ್ಪನ ಹತ್ರ ಇಟ್ಕೊಂಡ್ಬಿಟ್ಟು ಅವನನ್ನು ಹುಡುಕಕ್ಕಂತ ಹೋಗಿದ್ದು ತಾನೇ ನಮ್ಮಣ್ಣ ನನ್ನ ಗಂಡ. ಹಾಂ, ಆವತ್ತು ಹೋದವರು ಇವತ್ತಿಗೂ ಪತ್ತೆ ಇಲ್ಲ, ಎಲ್ಲಿದ್ದಾರೋ ಏನಾದರೂ ಒಂದು ಮಾಹಿತಿ ಇಲ್ಲ ನಮಗೆ. ಅದೆಲ್ಲ ನಿಮ್ಮಪ್ಪನಿಗೆ ಗೊತ್ತು. ನನ್ನ ಗಂಡ ಎಲ್ಲಿದ್ದಾನೆ, ನಮ್ಮ ಅಣ್ಣ ಎಲ್ಲಿದ್ದಾನೆ, ಅವ್ರಿಗೇನಾಯಿತು ಅನ್ನೋ ವಿಷಯ ಎಲ್ಲ ನಿಮ್ಮಪ್ಪನಿಗೆ ಗೊತ್ತು. ಬೇಡ, ನನಗೆ ದುಡ್ಡು ಬೇಡ, ದುಡ್ಡಿನ ಅವಶ್ಯಕತೆ ನನಗಿಲ್ಲ. ಆದರೆ ನನ್ನ ಗಂಡ ನಮ್ಮ ಅಣ್ಣ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನನಗೆ ಅಷ್ಟೇ ಸಾಕು. ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿರಲಿ ನಾನು ಕರ್ಕೊಂಬಂದು ಅವ್ರನ್ನ ಸಾಕ್ತೀನಿ. ಗೊತ್ತಿಲ್ಲ ಪಮ್ಮಿ ಅಕ್ಕ, ನನಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ. ಒಂದು ಸ್ವಲ್ಪ ಕ್ಲೂ ಸಹ ಸಿಕ್ಕಿಲ್ಲ ನನಗೆ. ಅವ್ರು ಹುಡುಕ್ಸ್ಕೊಡಿ ಅಂತ ಪೊಲೀಸ್ ಕಂಪ್ಲೇಂಟ್ ಸಹ ಕೊಟ್ಟಿದ್ದೆ 6 ವರ್ಷದ ಹಿಂದೆ. ಯಾರು ಏನು ಕಿವಿ ಮೇಲೆ ಹಾಕ್ಕೊಳ್ಳಿಲ್ಲ. ಯಾರಿಗೇನು ದುಡ್ಡು ಕೊಟ್ಟನೋ ಏನು ಮಾಡಿದ್ನೋ ಯಾರಿಗೆ ಗೊತ್ತು? ಹಾಂ, 80 ಲಕ್ಷ ರೂಪಾಯಿ ತೊಗೊಂಡು ಓಡೋಗಿರೋನು ಇವತ್ತು ಇಲ್ಲಿಗೆ ಬಂದಿದ್ದಾನೆ. ಅದು ಇದೇ ಮನೆ ಅಂತ ಗೊತ್ತಿದ್ದು ಬಂದಿದ್ದಾನೆ ಅಂತಂದರೆ ಇನ್ನೆಷ್ಟು ಧೈರ್ಯ ಇರಬೇಕು ಅವನಿಗೆ? ಹಾಂ, ಇನ್ನೆಷ್ಟು ಧೈರ್ಯ ಇರಬೇಕು? ನಂಬಿಕೆ ದ್ರೋಹಿ ನಿಮ್ಮಪ್ಪ. ನಾವೆಷ್ಟೋ ನಂಬಿದ್ದೆ. ನನ್ನ ತಂದೆ ಸಮಾನ. ಇವತ್ತು ತಂದೆ ತಾಯಿ ಅಂತೂ ಇಲ್ಲಲ್ಲಪ್ಪ. ನನ್ನ ತಂದೆ ಆದರೂ ಸಿಕ್ಕಿದ್ರಲ್ಲ, ನನ್ನ ತಂದೆ ಸಮಾನದವರು ಈ ಭದ್ರಪ್ಪ ಅಂತ ಅಂದ್ಕೊಂಡಿದ್ದೆ. ನಮಗೆ ಇಷ್ಟು ಮೋಸ ಮಾಡಿಬಿಟ್ನಲ್ಲ ನಿಮ್ಮಪ್ಪ. ಏನು ಮಾಡ್ಬೇಕು ನಿಮ್ಮಪ್ಪನ್ನ? ಏನು ಮಾಡಬೇಕು? ಧನು, ಎಲ್ಲಿದ್ದನು ನಿಮ್ಮಪ್ಪ? ಅಣ್ಣ ಗೊತ್ತಿಲ್ಲ ನನಗೆ. ಹೊರಟ್ಬಿಟ್ರು. ನಾನು ಮತ್ತೆ ಬರ್ತೀನಿ ನಿಮ್ಮ ಅಮ್ಮನ ಕರ್ಕೊಂಡು ಅಂತೇಳಿ ಹೊರಟ್ಬಿಟ್ರಣ್ಣ. ಮೋಸ್ಟ್ಲಿ ಊರಿಗೆ ಏನಾದರೂ ಹೋಗಿರ್ತಾರಣ್ಣ. ವಿಜಯ್, ನಡಿ ಊರಿಗೆ ಹೋಗೋಣ ನಡಿ. ಅವ್ನು ದುಡ್ಡು ತೊಗೊಂಡು ಎಲ್ಲಾದರೂ ನಾಶ ಹೋಗಲಿ. ನನ್ನ ಅಣ್ಣನಿಗಿಂತೂ ಹೆಚ್ಚಾಗಿದ್ದ. ನನ್ನ ಮನೆ ವ್ಯವಹಾರ ಎಲ್ಲ ನೋಡ್ಕೊತಾ ಇದ್ದ ನಮ್ಮಪ್ಪ ನಮ್ಮಮ್ಮ ಇದ್ದಾಗಿಂದ. ಅವನು ಎಲ್ಲಿದ್ದಾನೆ, ನನ್ನ ಗಂಡ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸಾಕು ನನಗೆ. ಅವ್ನು ದುಡ್ಡು ತೊಗೊಂಡು ಎಲ್ಲಾದರೂ ಹಾಳಾಗಿ ಹೋಗ್ಕೊಳ್ಳಿ.
ನಡಿ ವಿಜಯ್ ಹೋಗೋಣ. ಆ ದುಡ್ಡಿಗಿಂತಲೂ ನನ್ನ ಗಂಡನೇ ನನಗೆ ಮುಖ್ಯ. ಊರಿಗೆ ಏನಾದರೂ ಹೋಗಿರ್ಬೋದಾದನು ನಿಮ್ಮಪ್ಪ? ಅದೇ ಅಣ್ಣ ನಾನು ಹೇಳಿದ್ದು, ಊರಿಗೆ ಏನಾದರೂ ಹೋಗಿದ್ದಾನ ಅಂತ. ಸರಿ ಆಯಿತು, ಊರ ಹತ್ರನೇ ಹೋಗ್ತೀವಿ ನಾವು. ಬಾಕ ಪಮ್ಮಿಕ ಇದೇ ಮನೆ. ಅಕ್ಕ, ಇವ್ರನ್ನ ಮಾತಾಡೋಕೆ ಮುಂಚೆ ಅವರು ಇಬ್ಬರು ಹುಚ್ಚರಿದಾರಲ್ಲ, ಅವ್ರನ್ನೊಂದು ಸ್ವಲ್ಪ ನೋಡಿ ನಡೀರಕ್ಕ. ಯಾವಾಗಲೂ ಪಮ್ಮಿ ಚಿನ್ನು ಅಂತ ಇರ್ತಾರೆ. ಯಾರೋ ಏನೋ ಬಿಡು ವಿಜಯ್, ಯಾರೋ ಏನೋ. ನನ್ನಂಥ ಹೆಸರು ಸಾವಿರಾರು ಜನ ಇಟ್ಕೊಂಡಿರ್ತಾರೆ. ಮಕ್ಕಳಿಗೆಲ್ಲ ಚಿನ್ನು ಚಿನ್ನು ಅಂತಲೇ ಕರೀತಾರೆ ಪ್ರೀತಿಯಿಂದ. ಯಾರೋ ಏನೋ. ಹೇಗೋ ನೀನು ಟ್ರೀಟ್ಮೆಂಟ್ ಕೊಡಿಸ್ತಾ ಇದೆಯಲ್ಲ, ನಾನು ಬೇಕಂದರೆ ಸ್ವಲ್ಪ ಅಮೌಂಟ್ ಕೊಡ್ತೀನಿ. ನಾನು ಭದ್ರಪ್ಪನ ನೋಡಿಕೊಂಡು ಹೋಗ್ತೀನಿ ವಿಜಯ್. ಯಾರೋ ಏನೋ, ಯಾರಿಗೆ ಗೊತ್ತು? ಹಾಂ, ಹೌದಾ? ಹೌದು ವಿಜಯ್, ಯಾರೋ ಏನೋ, ಯಾರಿಗೆ ಗೊತ್ತು ಯಾರನ್ನೇನಂತ ಇದ್ದಾರೋ. ಹಾಂ, ಇಲ್ಲ ಅಕ್ಕ, ಒಂದೇ ಒಂದು ಸರಿ ನೀವು ನೋಡಿ ಅಕ್ಕ, ಗುರ್ತೇನಾದರೂ ಹಿಡಿತೀರೇನೋ. ಯಾಕಂದರೆ ಅವರು ಪಮ್ಮಿ ಚಿನ್ನು ಅಂತ ಇರ್ತಾರೆ. ಅದೇ ಮನೆಗೆ ಬರ್ತಾಯಿದ್ರು ಊಟ ಎಲ್ಲ ತೊಗೊಳಕ್ಕೆ. ಎಲ್ಲ ಮರೆತು ನೆಮ್ಮದಿಯಾಗಿದ್ದೆ ನನ್ನ ಮಗನ ಜೊತೆ. ಎಲ್ಲ ನೆನಪಾಗೋಯ್ತು. ತುಂಬ ಬೇಜಾರಾಗ್ತಾಯಿದೆ ವಿಜಯ್ ನನಗೆ. ಎಷ್ಟೊಂದು ಮೋಸ್ಕರ. ಅವನು ನುಡ್ಕೊಂಡ್ಬಂದ ನನ್ನ ಗಂಡ ನಮ್ಮ ಅಣ್ಣ ಇಬ್ಬರಿಗಿಬ್ಬರು ಇಲ್ಲ. ಮನ್ಸಿಗೆ ತುಂಬ ನೋವಾಗುತ್ತೆ ವಿಜಯ್. ಅದಕ್ಕೆ ಹೇಳಿತು ಹಾಸ್ಪಿಟಲ್ಗೆ ಬನ್ನಿ ಅಂತ. ಏನಾದರೂ ತಲೆಗೆ ಏಟ್ ತಗಲಿ, ಏನಾದರೂ ಅವರು ಹುಚ್ಚಿರ್ತಾರ ಆಗಿತ್ತಾರ ಏನು ಅಂತ. ಯಾಕೋ ಇಂಟ್ರೆಸ್ಟ್ ಇಲ್ಲ ವಿಜಯ್ ನನಗೆ. ವಿಜಯ್ ಫಸ್ಟು ನೀನು ಆ ಭದ್ರಪ್ಪನ ಕರಿ ವಿಜಯ್. ಆಂಟಿ. ಓ ಏನಪ್ಪ ವಿಜಯ್, ನಮ್ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಚೆನ್ನಾಗಿದ್ದೀನಪ್ಪ. ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ. ಇವ್ರ್ಯಾರಪ್ಪ ವಿಜಯ್? ಇವರ ನಮ್ಮ ಅಕ್ಕ ಬಬ್ಲು ಇದ್ದಾನಲ್ಲ, ಅವರಮ್ಮ. ಓ ಹೌದಾ, ಇವರೇನಾ ಬಬ್ಲು ಅವರಮ್ಮ? ಹ್ಞೂ ಆಂಟಿ, ಇವರೇ. ಆಂಟಿ, ಅಂಕಲ್ ಎಲ್ಲೋಗಿದ್ದಾರೆ? ಧನು ಮನೆಗೆ ಹೋಗ್ತೀನಿ ಅಂತ ನಿನ್ನೆ ಹೋಗಿದ್ದಪ್ಪ, ಬಂದಿಲ್ಲ. ಅಲ್ಲೇ ಇರಬೇಕಪ್ಪ, ಧನುವ್ರ ಮನೆಗೆ ಇರಬೇಕು. ಇಲ್ಲ ಆಂಟಿ, ಅಲ್ಲಿಲ್ಲ. ಹೋಗಿದ್ವಿ ನಾವು, ಅಲ್ಲಿಲ್ಲ. ಇಲ್ಲಿಗೆ ಬಂದಿರಬೇಕು ಅಂತ ಬಂದ್ವಿ. ಇಲ್ಲಪ್ಪ, ಇಲ್ಲ ಧನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಬಂದ್ಬಿಡ್ತೀನಿ ಅಂತಂದ್ರು. ಎಲ್ಲ ಮಗನ ಮನೆಯಲ್ಲೇ ಇರಬೇಕು ಅಂತ ಅನ್ಕೊಂಡೆ. ಹಾಗಾದ್ರೆ ಎಲ್ಲೋದ್ರು ಗೊತ್ತಿಲ್ಲಲ್ಲಪ್ಪ. ಫೋನ್ ಮಾಡಬೇಕಾಗಿತ್ತು ವಿಜಯ್ ನೀವು. ಹಾಂ ಆಂಟಿ, ಮಾಡಿದ್ವಿ, ರಿಸೀವ್ ಮಾಡ್ತಾ ಇಲ್ಲ. ಹೌದಾ, ಹಂಗಾದ್ರೆ ಎಲ್ಲೋದ್ರು? ಎಲ್ಲೂ ಹೋಗಲ್ವಲ್ಲ. ಎಲ್ಲೂ ಹೋಗಿರ್ತಾರೆ? ನಿನ್ನ ಗಂಡನಿಗೆ 26 ಜನ ಹೆಂಡತಿಗಳು. ಯಾರ ಮನೆಯಲ್ಲೋ ಒಬ್ಬರ ಮನೇಲಿ ಬಿದ್ದಿರ್ತಾನೆ. ಅಯ್ಯೋ ಇದಕ್ಕಮ್ಮ ಹಿಂಗೆಲ್ಲ ಮಾತಾಡ್ತೀಯಾ? ಹಾಂ, ನನ್ನ ಗಂಡ ನಿಮ್ಗೆ ಗೊತ್ತಾ? ಅವ್ನು ನನ್ನ ಕೈಲಿ ಏನಾದರೂ ಸಿಗಬೇಕು, ಅವನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಯಾಕಮ್ಮ? ಹಾಂ, ನಾನೇ ನಿನ್ನ ಇದೇ ಫಸ್ಟ್ ನೋಡ್ತಾ ಇರೋದು. ನನ್ನ ಗಂಡ ನಿನ್ನ ಪರಿಚಯನೇ ಇಲ್ಲ. ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನಿನ್ನ ಗಂಡ ಇದ್ದಾನಲ್ಲ, ಅವ್ನು ದೊಡ್ಡ ಕ್ರಿಮಿನಲ್. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಏನಪ್ಪ ವಿಜಯ್, ಏನೇನೋ ಹೇಳ್ತವ್ರೆ? ಹಾಂ, ಏನಾಯಿತು? ಆಂಟಿ, ಪಮ್ಮಿ ಅಕ್ಕ ಅವ್ರ ಮನೆಗೆ ಹೋಗ್ತಾ ಇದ್ರಂತೆ. ಭದ್ರಪ್ಪ ಅಂಕಲ್ಲು ಅವ್ರ ಮನೆಯಲ್ಲಿ ಏನೋ ಅನಾಹುತ ಮಾಡಿದ್ದಾರೆ. ಅದಕ್ಕೆ ಅಕ್ಕ ಬೇಜಾರು ಮಾಡ್ಕೊಂಡಿದ್ದಾರೆ. ಅಯ್ಯೋ ದೇವ್ರೆ, ಇದೆಲ್ಲ ಮಾಡಿದ್ರಾ? ನನ್ನ ಗಂಡನು ಬೇರೆ ಹೆಂಗಸ ಜೊತೆ ಸಂಬಂಧ ಇಟ್ಕೊಂಡಿದ್ನಾ? ನನಗೇನೋ ನಂಬೋಕೆ ಆಗ್ತಾ ಇಲ್ಲ. ನಂಬಬೇಕು ನೀವು. ನಿನ್ನ ಗಂಡನಂತೂ ಸುಮ್ಮನೆ ಬಿಡಲ್ಲ ನಾನು. ಇಲ್ಲಮ್ಮ, ಮನೆಗೆ ಬಂದಿಲ್ಲ. ಅಲ್ಲೇ ಧನು ಮನೇಲಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಎಲ್ಲೋದ್ರೂ ಏನೋ ಗೊತ್ತಿಲ್ಲಮ್ಮ ನನಗೆ. ಪಮ್ಮಿ ಅಕ್ಕ, ನಡೀರಿ ಹೋಗೋಣ. ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಏನಾದರೂ ಮಾಡೋಣ. ನಡೀರಿ ಅಕ್ಕ, ನಡೀರಿ. ವಿಜಯ್, ಪೊಲೀಸ್ ಗಿಲೀಸ್ ಅಂತೆಲ್ಲ ಹೋಗ್ಬೇಡ್ರಪ್ಪ. ಏನಿದ್ರು ಕೂತು ಮಾತಾಡ್ರಿ. ಸುಮ್ಮನೆ ಪೊಲೀಸ್ ಸ್ಟೇಷನ್ ಅಂತ ಹೋದ್ರೆ ಅದೊಂದ್ರೆ ಅದಂತ ಆಗುತ್ತೆ. ಕೂತು ಮಾತಾಡೋಣ ಅಂತಂದ್ರೆ ನಿಮ್ಮ ಗಂಡನೇ ಇಲ್ಲಲ್ಲ? ಹಾಂ, ಇಲ್ವಲ್ಲ ನಿನ್ನ ಗಂಡ? ಓಡೋಗ್ಬಿಟ್ಟಿದ್ದಾನಲ್ಲ, ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೋ? ಗುಳ್ಳೆನರಿ ಅಂತವನವನು. ನನ್ನ ಗಂಡ ನನ್ನ ಅಣ್ಣ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸಾಕು, 80 ಲಕ್ಷ ದುಡ್ಡು ತಗೊಂಡು ಅವನು ಹೆಣದ ಮೇಲೆ ಹಾಕೊಂಡ್ಲಿ. ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡಮ್ಮ. ಕೆಟ್ಟವನೋ ಒಳ್ಳೆಯವನೋ ಗಂಡ ಅಂತ ಒಬ್ನು ಇರ್ಬೇಕಲ್ಲ. ಇಲ್ಲ ನೋಡಿದ್ರೆ ಅಷ್ಟೆಲ್ಲ ತಪ್ಪು ಮಾಡಿದ್ರು ನಿಮಗೆ ನಿಮ್ಮ ಗಂಡನ ಮೇಲೆ ಎಷ್ಟು ಪ್ರೀತಿ? ಹಂಗೆ ಅಲ್ವಾ ನಾನು? ಹಾಂ, ನನ್ನ ಗಂಡನ ಮೇಲೆ ನನಗೆ ಪ್ರೀತಿ ಇರಲ್ವಾ? ಪಮ್ಮಿ ಅಕ್ಕ, ನೀವು ನಡೀರಿ ಅಕ್ಕ ಹಾಸ್ಪಿಟಲ್ಗೆ. ಇಲ್ಲ ವಿಜಯ್, ಆ ಭದ್ರಪ್ಪ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನನ್ನ ಗಂಡ ನಮ್ಮ ಅಣ್ಣ ಎಲ್ಲಿದ್ದಾನೆ ಅಂತ ಹೇಳೋವರೆಗೂ ನಾನು ಬಿಡಲ್ಲ ಅವನ್ನ. ಹಾಸ್ಪಿಟಲ್ಗೆ ನಡೀರಿ ಅಕ್ಕ, ನನ್ನ ಮಾತು ಕೇಳಿ ಅಕ್ಕ.